ಬೆತ್ಲೆಹೆಮ್ ಕುಟುಂಬ ಯೂನಿಟ್ ಇದು ಗಿರೀಶ್ ಎ.ಡಿ. ಅವರ ಡೈರೆಕ್ಷನ್ ಹಾಗೂ ಪ್ರೇಮಾಲು ನಿರ್ಮಿಸಿದ ಭಾವನಾ ಸ್ಟುಡಿಯೋಸ್ ಕಡೆಯಿಂದ ಬಂದಿರುವ ಹೊಸ ಮಲಯಾಳಂ ಮ್ಯಾಜಿಕ್ ಸಿನಿಮಾ. ನಮ್ಮ ನಿವಿನ್ ಪೋಲಿ ಮತ್ತು ಪ್ರೇಮಾಲು ಬೆಡಗಿ, ಮಮಿತಾ ಬೈಜು ಜಂಟಿಯಾಗಿ ಆಕ್ಟ್ ಮಾಡಿರೋ ಈ ಸಿನಿಮಾ ಹೇಗಿದೆ, ಥಿಯೇಟರ್ಗೆ ಹೋಗಿ ನೋಡ್ಬೇಕಾ ಅಥವಾ OTTಗೆ ಕಾಯ್ಬೇಕಾ ಅನ್ನೋದನ್ನ ಪಕ್ಕಾ ಖಡಕ್ ಶೈಲಿಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೋಣ. ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ಲೈಕ್ ಬಟನ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಈ ವಿಡಿಯೋಗೆ ನಾನು 50 ಸಬ್ಸ್ಕ್ರೈಬರ್ ಅಂತ ಅನ್ಕೊಂಡಿದ್ದೇನೆ, ನೋಡೋಣ ಎಷ್ಟು ಮಾಡ್ತೀರಾ ಅಂತ. ಗುರು, ಕತೆ ವಿಷಯಕ್ಕೆ ಬಂದ್ರೆ ನಮ್ಮ ನಿವಿನ್ ಪೋಲಿ ಅವರಿಗಿಲ್ಲಿ ಜಸ್ಟಿನ್ ಅನ್ನೋ ರೋಲ್. 30 ದಾಟಿದ್ರು ಮದುವೆ ಬೇಡ ಅಂತ ಊರೆಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡು ಮೆರೆಯೋ ಲೋಕಲ್ ಹೀರೋ. ಕ್ಯಾಟ್ರಿಂಗ್ ಬಿಸ್ನೆಸ್, ನೆರೆಹೊರೆಯವರ ಕಷ್ಟಕ್ಕೆ ಓಡಾಡೋ ಕಲ್ಯಾಣ ರಾಮ. ಇನ್ನೊಂದು ಕಡೆ ನಮ್ಮ ಮಮಿತಾ ಬೈಜು ಅಂದರೆ ಅಶ್ಲಿ, ಇವರ ಫ್ಯಾಮಿಲಿ ಹೊಸತ್ತಾಗಿ ಈ ಜಸ್ಟಿನ್ ಮನೆ ಪಕ್ಕದ ಮನೆಗೆ ಶಿಫ್ಟ್ ಆಗ್ತಾರೆ. ಅಲ್ಲಿಂದ ಶುರು ಆಗುತ್ತೆ ನೋಡಿ ನಮ್ಮ ಏಜ್ ಗ್ಯಾಪ್ ರೊಮ್ಯಾನ್ಸ್. ಮಮಿತಾಗೆ ಜಸ್ಟಿನ್ ಆಟಿಟ್ಯೂಡ್ ಮತ್ತೆ ಕ್ಯಾರೆಕ್ಟರ್ ನೋಡಿ ಲೈವ್ ಆಗ್ಬಿಡುತ್ತೆ. ಅಂದ್ರೆ ಟ್ವಿಸ್ಟ್ ಏನಂದ್ರೆ ಇಬ್ಬರ ನಡುವೆ ಏಜ್ ಗ್ಯಾಪ್ ಇದೆ, ಜೊತೆಗೆ ಕ್ಯಾಥೋಲಿಕ್ ನೆರೆಹೊರ ಗಾಸಿಪ್ ಮತ್ತು ಫ್ಯಾಮಿಲಿ ಡ್ರಾಮಾ. ಈ ಇಬ್ಬರ ಲವ್ ಸ್ಟೋರಿ ಸೀಕ್ರೆಟ್ ಆಗಿ ಓಡ್ತಾ ಇರ್ಬೇಕಾದ್ರೆ ಮನೆಯವರಿಗೆ ಗೊತ್ತಾದಾಗ ಏನೇನು ರಾದಂತ ಆಗುತ್ತೆ ಅನ್ನೋದೇ ಈ ಬೆತ್ಲೆಹೆಮ್ ಕುಟುಂಬದ ಯೂನಿಟ್ ಕಥೆಯಾಗಿದೆ. ಫಸ್ಟ್ ಆಫ್ ಆಲ್, ಈ ಮೂವಿಯ ಪಾಸಿಟಿವ್ ಹಾಗೂ ಮೈನಸ್ ಪಾಯಿಂಟ್ ಕಡೆ ಬರೋದಾದ್ರೆ, ಪಾಸಿಟಿವ್ ಪಾಯಿಂಟ್ ಕಡೆಯಲ್ಲಿ ಒಂದನೇದಾಗಿ ನಿವಿನ್ ಪೋಲಿ ಅವರ ಕಮ್ಬ್ಯಾಕ್ ಅಂತ ಹೇಳ್ಬೋದು. ನಿವಿನ್ ಪೋಲಿ ಅವರ ಒರಿಜಿನಲ್ ಚಾರ್ಮ್ ಮತ್ತೆ ವಾಪಸ್ ಬಂದಿದೆ. ಆ ಕ್ಯೂಟ್ ಸ್ಟೈಲ್, ಕಾಮಿಡಿ ಟೈಮಿಂಗ್, ಸಿಂಪಲ್ ಮ್ಯಾನರಿಸಮ್ ನೋಡಿ ಅಭಿಮಾನಿಗಳು ಫುಲ್ ಖುಷಿ ಆಗ್ತಾರೆ. ಮಮಿತಾ ಬೈಜು ಮ್ಯಾಜಿಕ್. ಪ್ರೇಮಾಲು ಸಿನಿಮಾದಲ್ಲಿ ಹೇಗೆ ಕವರಿಸಿದ್ದಾರೋ ಇಲ್ಲೂ ಅಶ್ಲಿ ಪಾತ್ರದಲ್ಲಿ ಜೀವಿಸಿದ್ದಾರೆ. ಇವರ ಎಕ್ಸ್ಪ್ರೆಷನ್ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತಂತ ಹೇಳ್ಬೋದು. ಮೂರನೇದಾಗಿ ಏಜ್ ಗ್ಯಾಪ್ ಟ್ರೀಟ್ಮೆಂಟ್. ಸಾಮಾನ್ಯವಾಗಿ ಏಜ್ ಗ್ಯಾಪ್ ಲವ್ ಸ್ಟೋರಿ ಅಂದ ತಕ್ಷಣ ಸ್ವಲ್ಪ ಅಕ್ವರ್ಡ್ ಅನ್ಸುತ್ತೆ. ಆದ್ರೆ ಡೈರೆಕ್ಟರ್ ಗಿರೀಶ್ ಎ.ಡಿ. ಅವರು ಇದನ್ನು ಎಲ್ಲೋ ಅಸಹ್ಯ ಅನಿಸದಂತೆ ತುಂಬಾ ಹಾರ್ಟ್ ವಾರ್ಮಿಂಗ್ ಆಗಿ ಹೆಣೆದಿದ್ದಾರೆ. ಕಾಮಿಡಿ ಮತ್ತು ಸಪೋರ್ಟಿಂಗ್ ಕಾಸ್ಟ್. ಸಂಗೀತ ಪ್ರತಾಪ್, ವಿನಯ್ ಪೋರ್ಟ್ ಮತ್ತು ಬೈಜು ಅವರ ಕಾಮಿಡಿ ಸೀನ್ಗಳು ಕಲ್ಪನೆಗೂ ಮೀರಿದ ನಗು ತರಿಸುತ್ತಂತ ಹೇಳ್ಬೋದು. ಯಾವ ಸಿನಿಮಾವು 100ಕ್ಕೆ 100 ಪರ್ಫೆಕ್ಟ್ ಇರೋಕೆ ಸಾಧ್ಯ ಇಲ್ಲ ಅಲ್ವಾ. ಇಲ್ಲೂ ಕೆಲವು ಪುಟ್ಟ ಮೈನಸ್ಗಳಿವೆ. ಅದೇನು ಅಂದ್ರೆ ಕ್ಲೈಮ್ಯಾಕ್ಸ್ ಸ್ಪೀಡ್. ಸೆಕೆಂಡ್ ಹಾಫ್ ನಲ್ಲಿ ಕತೆ ಕಾಂಪ್ಲೆಕ್ಸ್ ಆಗುತ್ತಾ ಹೋದರೂ ಕೊನೆಯಲ್ಲಿ ಎಲ್ಲವನ್ನು ತುಂಬಾ ಸುಲಭವಾಗಿ ಸಾಲ್ವ್ ಮಾಡಿದ ಹಾಗೆ ಭಾಸವಾಗುತ್ತೆ. ಸೆಕೆಂಡ್ ನಾಗಿ ಫೇಸಿಂಗ್. ಮಧ್ಯದಲ್ಲಿ ಕೆಲವು ಸಬ್ ಫ್ಲಾಟ್ಗಳು ಮತ್ತು ಸಣ್ಣ ಲವ್ ಟ್ರ್ಯಾಕ್ಗಳು ಸಿನಿಮಾಗೆ ಸ್ಪೀಡ್ಗೆ ಸ್ವಲ್ಪ ಬ್ರೇಕ್ ಹಾಕುತ್ತದೆ. ಅಂದ್ರೆ ಕಾಮಿಡಿ ಇರೋದ್ರಿಂದ ಬೋರ್ ಹೊಡೆಯಲ್ಲ ಮಾತ್ರ. ಸೊ ಫೈನಲ್ ಆಗಿ ಹೇಳ್ಬೇಕಾದ್ರೆ, ನೀವು ಯಾವುದೇ ಟೆನ್ಷನ್ ಇಲ್ಲದೆ ಇಡೀ ಫ್ಯಾಮಿಲಿ ಜೊತೆ ಕೂತು ಹಗುರವಾಗಿ ನಕ್ಕು ಎಂಜಾಯ್ ಮಾಡುವ ಸಿನಿಮಾ ಹುಡುಕ್ತಾ ಇದ್ರೆ ನಿಮಗಾಗಿ ತಯಾರಾದ ಸಿನಿಮಾ ಇದಾಗಿದೆ ಅಂತ ಹೇಳ್ಬೋದು. ಆದ್ರೆ ಕನ್ನಡಿಗರು ನೋಡ್ಬೋದು, ಆದ್ರೆ ಮಲಯಾಳಿ ಬಂದ್ರೆ ನೋಡ್ಬೋದು. ಕನ್ನಡ ಡಬ್ ಅಲ್ಲಿ ಈ ಮೂವಿ ಇಲ್ಲ ನಿಮ್ಗೆ. ಇನ್ನು ನಿಮಗೆ ಈ ರಿವ್ಯೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ನೀವು ಸಿನಿಮಾ ನೋಡಿದ್ರೆ ನಿಮ್ಮ ಅಭಿಮಾನಿಗಳನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಖಡಕ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.